ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಶೈಲಿಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡುವ ಟೊಮೆಟೊ ಸಾರು ಮಾಡುವ ವಿಧಾನ ನೋಡುವ. ತುಂಬ ಸುಲಭವಾಗಿ ಮಾಡುವ ಈ ಸಾರು ಅನ್ನಕ್ಕೆ ಸೂಪರ್ ಕಾಂಬಿನೇಷನ್, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿ ಮೊದಲಿಗೆ 4 ಟೊಮೆಟೊ ನೀರಿನಲ್ಲಿ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಈ ಟೊಮೆಟೊ ಸಾರು ಕುಚಲಕ್ಕಿ ರೈಸ್ ಜೊತೆ ಅಥವಾ ವೈಟ್ ರೈಸ್ ಜೊತೆ ಊಟ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಒಂದು ಸಲ ಎಲ್ಲರೂ ಮಾಡಿ ನೋಡಿ. ಟೊಮೆಟೊ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದ ನಂತರ ಇದನ್ನು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. ಟೊಮೆಟೊವನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ, ಯಾಕೆಂದರೆ ಇದು ಸರಿಯಾಗಿ ಟೊಮೆಟೊ ಬೇಯಬೇಕು. 1 ಕಪ್ಪು ನೀರು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ 5 ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು. ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ತವಾ ಬಿಸಿಯಾಗಲು ಇಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ಹಾಗೆ 4 ಬ್ಯಾಡಗಿ ಮೆಣಸು. ಗ್ಯಾಸು ಸ್ಲೋ ಇಟ್ಟು ಇದನ್ನು ಮೆಣಸನ್ನು ಹುರಿದುಕೊಳ್ಬೇಕು. ಮೆಣಸು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, 1/4 ಟೀ ಸ್ಪೂನ್ ಮೆಂತ್ಯಕಾಳು, ಅರ್ಧ ಟೀ ಸ್ಪೂನ್ ಜೀರಿಗೆ, ಹಾಗೆ ಚಿಕ್ಕ ತುಂಡು ಅಂಟು ಹಿಂಗು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಈ ರೀತಿ ತುಂಡು ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಇದರ ಬದಲಿಗೆ ಇಂಗು ಪುಡಿ ಕೂಡ ಹಾಕಿಕೊಳ್ಬೋದು. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಈಗ 1 ನಿಮಿಷದವರೆಗೆ ಫ್ರೈ ಮಾಡಿ. ಈಗ ನೋಡಿ ಇದು ಆಗ್ತಾ ಬಂದಿದೆ. ಈಗ ಈ ಫ್ರೈ ಮಾಡಿದ ಮಸಾಲೆಯನ್ನು ಬೇರೆ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಈಗ ಅದೇ ತವಕ್ಕೆ 1 ಸ್ಪೂನ್ ತೆಂಗಿನೆಣ್ಣೆ ಹಾಕಿ 2 ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಕ್ತಾ ಇದ್ದೇನೆ. ತೊಗರಿಬೇಳೆ ಜಾಸ್ತಿ ಹಾಕೋದು ಬೇಡ, 2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಸಣ್ಣ ಉರಿಯಲ್ಲಿ ತೊಗರಿಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದರ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಬರುವವರೆಗೆ ಇದನ್ನು ಫ್ರೈ ಮಾಡಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ತೆಂಗಿನ ತುರಿ ಹಾಕಿದ್ದೇನೆ. ತೆಂಗಿನ ತುರಿ 1 ಚಮಚ ಹಾಕಿದರೆ ಸಾಕು, ಅದಕ್ಕಿಂತ ಜಾಸ್ತಿ ಹಾಕೋದು ಬೇಡ. ತೆಂಗಿನ ತುರಿ ಕೂಡ ಇದರ ಒಟ್ಟಿಗೆ 1 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು. ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿ ಮೊದಲು ತೆಗೆದಿಟ್ಟ ಮಸಾಲೆ ಜೊತೆಗೆ ಇದನ್ನು ಹಾಕ್ತಾ ಇದ್ದೇನೆ. ತೊಗರಿಬೇಳೆ ಫ್ರೈ ಮಾಡುವಾಗ ಕಪ್ಪಗಾಗಬಾರ್ದು. ಈಗ ಇದು ಪೂರ್ತಿ ತಣ್ಣಗಾಗಲಿ. ಆನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ಇಲ್ಲಿ 1/4 ಚಮಚಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಪುಡಿ ಹಾಕಿದ್ದೇನೆ. ಈಗ ಈ ಫ್ರೈ ಮಾಡಿದ ಮಸಾಲೆಯನ್ನು ಹಾಕಿ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು. ನಾನಿಲ್ಲಿ ಅರ್ಧ ಕಪ್ ನೀರು ಹಾಕ್ತಾ ಇದ್ದೇನೆ. ಕುಕ್ಕರ್ ಪ್ರೆಷರ್ ಹೋದ ನಂತರ ಈಗ ಓಪನ್ ಮಾಡ್ತಾ ಇದ್ದೇನೆ. ಟೊಮೆಟೊ ನೋಡಿ ಈ ರೀತಿ ಬೆಂದಿದೆ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡು ಹಾಗೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಕೂಡ ಇದರ ಜೊತೆನೇ ಹಾಕಿಕೊಳ್ಬೇಕು. ಈ ಸಾರಿಗೆ ಏನೆಲ್ಲ ಸಾಮಗ್ರಿ ಬೇಕು ಅದನ್ನು ಈ ವಿಡಿಯೋದಲ್ಲೇ ಬರೆದಿದ್ದೇನೆ, ಬೇಕಿದ್ದರೆ ಸ್ಕ್ರೀನ್ ಶಾಟ್ ಮಾಡಿ. ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸಾರು ನೋಡಿ ತುಂಬ ದಪ್ಪ ಇದೆ, ಇಷ್ಟು ದಪ್ಪ ಬೇಡ. ಹಾಗಾಗಿ ಇದಕ್ಕೆ ಇನ್ನು 4 ಕಪ್ಪು ನೀರನ್ನು ಸೇರಿಸ್ತಾ ಇದ್ದೇನೆ. ತೊಗರಿಬೇಳೆ ಹಾಕಿದ್ರಿಂದ ಕುದಿಯುವಾಗ ಇನ್ನೂ ದಪ್ಪ ಆಗ್ತದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಈಗ ಇದಕ್ಕೆ 3/4 ಚಮಚದಷ್ಟು ಪುಡಿ ಬೆಲ್ಲವನ್ನು ಹಾಕಿದ್ದೇನೆ. ತುಂಬ ಸಿಹಿ ಆಗಬಾರ್ದು, ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು. ಈಗ ಗ್ಯಾಸ್ ಆನ್ ಮಾಡಿ ಈ ಸಾರನ್ನು ಕುದಿಲಿಕ್ಕೆ ಇಡಬೇಕು. ಸಾರು ಒಂದ್ಸಲ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಇನ್ನೂ 5 ನಿಮಿಷದವರೆಗೆ ಕುದಿಸಿಕೊಳ್ಬೇಕು. ಈಗ ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ನೋಡಬೇಕು. ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕಿಕೊಂಡು, ಟೊಮೆಟೊ ಅಷ್ಟು ಹುಳಿ ಇರಲಿಲ್ಲ ಹಾಗಾಗಿ ಹುಳಿ ಕೂಡ ಕಡಿಮೆ ಆಗಿದೆ. ಹಾಗಾಗಿ ಇದಕ್ಕೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ಹುಣಸೆ ಹುಳಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಆ ನೀರನ್ನು ಇದಕ್ಕೆ 2 ಚಮಚ ಹಾಕಿದ್ದೇನೆ. ಹಾಗೆ ಖಾರ ಸ್ವಲ್ಪ ಕಡಿಮೆ ಇದ್ದರೆ ಇದಕ್ಕೆ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿಕೊಳ್ಬೋದು. ನಮ್ಮ ಖಾರಕ್ಕೆ ತಕ್ಕಾಗಿ ಹುಳಿ ಮತ್ತು ಖಾರವನ್ನು ನೋಡಿಕೊಂಡು ಹಾಕಿಕೊಳ್ಬೇಕು. ಈ ಸಾರಿನ ರುಚಿ ಹುಳಿ ಉಪ್ಪು ಖಾರ ಅದರ ಹದ ಸರಿಯಾಗಿದ್ದರೆ ಸಾರು ಕೂಡ ರುಚಿಯಾಗಿ ಬರ್ತದೆ. ಈಗ ಒಗ್ಗರಣೆಗೆ ಸ್ವಲ್ಪ ಇಲ್ಲಿ ನಾನು ತೆಂಗಿನೆಣ್ಣೆ ಹಾಕಿದ್ದೇನೆ, ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 1 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಮೆಣಸು ಸ್ವಲ್ಪ ಫ್ರೈ ಆಗಲಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಬೇಕಿದ್ರೆ ಹಾಕಿಕೊಳ್ಬೋದು.
ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ನೋಡಿ, ಈಗ ಒಗ್ಗರಣೆ ಆಗಿದೆ. ಇದನ್ನೀಗ ಸಾರಿಗೆ ಹಾಕ್ತಾ ಇದ್ದೇನೆ. ಸಾರಿಗೆ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದರೆ ಮನೆ ತುಂಬ ಘಮಘಮಿಸುವ ಟೊಮೆಟೊ ಸಾರು ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿ ಟೊಮೆಟೊ ಸಾರು ಮಾಡಿದ್ದೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.